ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಇನ್ಫಿನಿಕ್ಸ್ ನೋಟ್ 60 ಪ್ರೋ ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನು 28ರಿಂದ 30,000 ರೂಪಾಯಿ ಒಳಗೆ ಲಾಂಚ್ ಆದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಗೊತ್ತಿಲ್ಲ. ಬನ್ನಿ ಡೈರೆಕ್ಟಾಗಿ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ ಆಯಿತಾ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಈ ಸ್ಮಾರ್ಟ್ ಫೋನ್ನ ಜೊತೆಗೆ ಒಂದು ಸ್ಪೀಕರ್ನ ಕೊಟ್ಟಿದ್ದಾರೆ, ಮ್ಯಾಕ್ ಪವರ್ ಸ್ಪೀಕರ್ ಅಂತ. ನೀವೇನಾದರೂ ಈ ಸ್ಮಾರ್ಟ್ ಫೋನ್ನ ಈ ತಿಂಗಳ ಕೊನೆಯಷ್ಟರಲ್ಲಿ ಏಪ್ರಿಲ್ ಮುಗಿಯುವಷ್ಟರಲ್ಲಿ ತೊಗೊಂಡ್ರೆ ನಿಮಗೂ ಸಹ ಈ ಫೋನ್ ಜೊತೆಗೆ ಈ ಸ್ಪೀಕರ್ನ ಫ್ರೀಯಾಗಿ ಕೊಡ್ತಾರಂತೆ. ನಾನಿವತ್ತು ಈ ಎರಡೂ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಆ್ಯಕ್ಚುಯಲ್ ಸ್ಮಾರ್ಟ್ ಫೋನ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಡೈರೆಕ್ಟಾಗಿ ಸ್ಮಾರ್ಟ್ ಫೋನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಸೈಡಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಬ್ಯಾಕ್ ಕವರು ಟ್ರಾನ್ಸ್ಪರೆಂಟು, ಹಾರ್ಡ್ ಕೇಸು, ಮ್ಯಾಕ್ಸೇಫ್ ಇರುವಂಥ ಬ್ಯಾಕ್ ಕವರ್, ಒಳ್ಳೆಯದು. ಇದ್ರ ಕೆಳಗಡೆ 90 ವ್ಯಾಟ್ನ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಒನ್ ಆಫ್ ದ ಫಾಸ್ಟೆಸ್ಟ್ ಚಾರ್ಜಿಂಗ್ ಇನ್ಫಿನಿಕ್ಸ್ ಫೋನ್ ಅಂತ ಅನ್ಬೋದು. ಆಮೇಲೆ ಕೊನೆಯದಾಗಿ ಒಂದು USB ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ ಟೈಪ್ ಸಿ. ಸೊ ಇದನ್ನು ಬಿಟ್ಟರೆ ಬೇರೇನು ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ಈ ಸ್ಮಾರ್ಟ್ ಫೋನ್ ಕ್ರೇಜಿ ಗುರು, ಹೆವಿ ಪ್ರೀಮಿಯಂ ಬಿಲ್ಡು, ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು ಹೆವಿ ಇಂಪ್ರೆಸ್ ಮಾಡ್ತು. ಇದಕ್ಕೆ ಆಮೇಲೆ ಬರ್ತೀನಿ. ಫಸ್ಟು ಈ ಸ್ಪೀಕರನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಯೂಸರ್ ಮ್ಯಾನ್ಯುಯಲ್ ಇದೆ, ಆಮೇಲೆ ಡೈರೆಕ್ಟಾಗಿ ಒಂದು ಸ್ಪೀಕರು ಮತ್ತೊಂದು ಸಣ್ಣ ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಈ ಸ್ಪೀಕರ್ನ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, 5 ವ್ಯಾಟ್ನ ಸ್ಪೀಕರು. ಒಂದು ಯುನೀಕ್ ವಿಷಯ ಏನಪ್ಪ ಅಂತ ಅಂದರೆ ನಮಗಿದರಲ್ಲಿ ಮ್ಯಾಕ್ಸೇಫ್ ಚಾರ್ಜರ್ನ ಜೊತೆಗೆ ಈ ಒಂದು ಸ್ಪೀಕರ್ ಬರುತ್ತೆ. ಸೊ ನಾವು ಬೇಕು ಅಂತ ಅಂದರೆ ಈ ಫೋನಿಂದಾನೇ ನಾವು ಈ ಸ್ಪೀಕರ್ನ ಚಾರ್ಜ್ ಮಾಡ್ಬೋದು. ಈ ಫೋನಲ್ಲಿ ಯಾವುದೇ ಮ್ಯಾಕ್ಸೇಫ್ ಇಲ್ಲ, ಸೊ ಅದಕ್ಕೆ ಬ್ಯಾಕ್ ಕವರ್ನ ಯೂಸ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಸೊ ಬ್ಯಾಕ್ ಕವರಿಗೆ ಅಂಟುಕೊಳ್ಳುತ್ತೆ ಈ ಸ್ಪೀಕರು. ಸೊ ಈ ಫೋನಿಂದಾನೇ ಈ ಒಂದು ಸ್ಪೀಕರು ಚಾರ್ಜ್ ಆಗುತ್ತೆ. ಬೇಕು ಅಂದರೆ USB ಟೈಪ್ ಸಿ ಸಹ ಇದೆ, ಅದರಿಂದನೂ ಕೂಡ ನೀವು ಚಾರ್ಜನ್ನು ಮಾಡ್ಬೋದು. ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಸೊ 5 ವ್ಯಾಟ್ ಸ್ಪೀಕರ್ ಅಷ್ಟೊಂದು ಜೋರಾಗಿ ಏನು ಕೇಳಲ್ಲ, ಒಟ್ಟಿಗೆ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ನಾನೀಗ ಈ ಸ್ಪೀಕರ್ನ ಫೋನಿಗೆ ಕನೆಕ್ಟ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ಸೌಂಡ್ ಈ ರೀತಿ ಕೇಳುತ್ತೆ. ಹೇಳಿದ್ನಲ್ಲ, ಸೌಂಡ್ ಅಷ್ಟೊಂದೇನು ಜೋರಾಗಿ ಕೇಳಲ್ಲ, ಒಟ್ಟಿಗೆ ಕ್ಲಾರಿಟಿ ಚೆನ್ನಾಗಿದೆ. ಮತ್ತು ನಮ್ಗೆ ಇದರಲ್ಲಿ RGB LED ಎಲ್ಲ ಸಿಗ್ತದೆ, ಯೂನೀಕ್ ಆಗಿದೆ. ಒಂದು ಫಿಸಿಕಲ್ ಬಟನ್ನ ಕೂಡ ಕೊಟ್ಟಿದ್ದಾರೆ. ನಾವು ಬೇಕು ಅಂತ ಅಂದರೆ ಈ ಫೋನ್ನ ಹಿಂದೆ ಈ ರೀತಿ ಅಂಟಿಸ್ಕೊಂಡು ಮೂವಿ ಬೇಕಾದರೂ ನೋಡ್ಬೋದು. ಜೊತೆಗೆ ಫೋನ್ ಸ್ಟ್ಯಾಂಡ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಈ ರೀತಿ ಇಟ್ಕೊಂಡು ಮೂವಿ ನೋಡ್ಬೋದು. ಮತ್ತು ಹಿಂದ್ಗಡೆ ಸ್ಪೀಕರ್ ಪ್ಲೇ ಆಗ್ತಿರುತ್ತೆ ನೋಡಿ ಈ ರೀತಿ. ಸೊ ಯುನೀಕ್ ಆಗಿದೆ, ಫ್ರೀಯಾಗೆ ಸಿಗ್ತಿರೋದ್ರಿಂದ ನೋಡಿ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇರೋರಿಗೆ ನಂಗೆ ಅನ್ನಿಸ್ತಂಗೆ ಯೂಸ್ ಆಗಬಹುದೇನೋ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ 200 ಗ್ರಾಮ್ ವೆಯ್ಟ್ ಇದೆ ಮತ್ತು 7.45 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಯೂನಿಫಾರ್ಮ್ ಬೆಸಲ್ಸು ಫ್ರಂಟಿನ ನೋಡೋದಕ್ಕೆ ಸೇಮ್ ಐಫೋನ್ ರೀತಿಯಲ್ಲೇ ಕಾಣುತ್ತೆ. ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಗ್ಲಾಸು ಒಂಥರ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಆದರೂ ಕೂಡ ಅಷ್ಟಾಗಿ ಕಾಣೋದಿಲ್ಲ. ಈ ಕ್ಯಾಮ್ರಾ ಇದೆ ಅಲ್ವಾ, ಸೊ ಈ ಕ್ಯಾಮ್ರಾ ಬಂಪ್ ಒಳಗಡೆ ಮೆಟಲ್ ಫ್ರೇಮ್ನೇನೋ ಹಾಕಿದಾರಂತೆ, ಯೂನಿಬಾಡಿ ಅಂತ ಹೇಳಲಾಗ್ತಾ ಇದೆ. ಬಟ್ ಮೇಲ್ಗಡೆ ಗ್ಲಾಸಿ ಫಿನಿಶ್ ಇದೆ ಆಯಿತಾ. ಸೊ ಸ್ಮಡ್ಜಸ್ ಈ ಜಾಗದಲ್ಲಿ ಸ್ವಲ್ಪ ಆಗುತ್ತೆ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು, ಜೊತೆಗೆ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಕೂಡ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. 288 LED ಇದೆ. ಇದು ಸಣ್ಣ ಡಿಸ್ಪ್ಲೇ ರೀತಿ ಕೆಲಸವನ್ನು ಮಾಡುತ್ತೆ ಮತ್ತು RGB ಆ್ಯಲೋ ನೋಟಿಫಿಕೇಷನ್ LED ಲೈಟ್ ಸಹ ಇದೆ ಆಯಿತಾ. ಲಿಟ್ರಲಿ ಕೆಲವೊಂದು ಅಡಿಷ್ನಲ್ ಫೀಚರ್ನ ಕೊಟ್ಟಿದ್ದಾರೆ, ಒಳ್ಳೆಯದು. ಅಷ್ಟೇ ಅಲ್ಲ, ಈ ಫೋನಲ್ಲಿ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ಕೂಡ ಇದೆ. ಎಷ್ಟೋ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇ ಮೆಟಾಲಿಕ್ ಫ್ರೇಮ್ನ ಕೊಡಲ್ಲ. ಈ ಪ್ರೈಸ್ ರೇಂಜಿಗೆ ಇನ್ಫಿನಿಕ್ಸ್ ಅವರು ಕೊಟ್ಟಿದ್ದಾರೆ. ಕ್ರೇಜಿ ಯುನೀಕ್ ಫೀಚರು. ಒಂದು ಡೆಡಿಕೇಟೆಡ್ ಕಸ್ಟಮೈಸಬಲ್ ಬಟನ್ ಸಹ ಇದೆ. ಅಷ್ಟೇ ಅಲ್ಲ, ಜೊತೆಗೆ ಸೇಮ್ ಐಫೋನ್ ರೀತಿಯಲ್ಲೇ ಕ್ಯಾಮರಾ ಶಟರ್ ಬಟನ್ ರೀತಿ ಕಾಣುವಂಥ ಇದು ಆ್ಯಕ್ಚುಲಿ ಬಟನ್ ಅಲ್ಲ, ಇದೊಂದು ಹಾರ್ಟ್ ರೇಟ್ ಸೆನ್ಸಾರು. ನಿಮ್ಮ ಹೃದಯ ಬಡಿತವನ್ನು ಸೆನ್ಸ್ ಮಾಡುವಂಥ ಒಂದು ಸೆನ್ಸಾರ್ನ ಹಾಕಿದ್ದಾರೆ ಮತ್ತು SpO2 ಬ್ಲಡ್ ಆಕ್ಸಿಜನ್ ಲೆವೆಲ್ನ ಕೂಡ ಇದು ಸೆನ್ಸ್ ಮಾಡುತ್ತೆ. ಕ್ರೇಜಿ ಇವರು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇ ಕೊಟ್ಟಿಲ್ಲ,
ಕ್ರೇಜಿ. ಮತ್ತು ಈ ಫೋನಲ್ಲಿ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಈ ಫೋನ್ನ ಮೇಲೆ JBL ಸ್ಪೀಕರ್ ಅಂತ ಹಾಕಿದ್ದಾರೆ ಮತ್ತು IR ಬ್ಲಾಸ್ಟರ್ ಸಹ ಇದೆ ಮತ್ತು ಕಂಪ್ಲೀಟ್ IP ರೇಟಿಂಗ್ ಈ ಫೋನಿಗೆ ಸಿಗ್ತಾ ಇದೆ. IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಸದ್ಯಕ್ಕೆ 3 ಕಲರ್ನಲ್ಲಿ ಲಾಂಚ್ ಆಗ್ತದೆ. ಒಟ್ಟಿನಲ್ಲಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಇದೆ. ದೊಡ್ಡ ಬ್ರ್ಯಾಂಡ್ಗೂ ಟಕ್ಕರ್ ಕೊಡೋ ರೀತಿ ಬಿಲ್ಡನ್ನು ಮಾಡಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.78 ಇಂಚಿಂದು 1.5K ರೆಸೊಲ್ಯೂಷನ್ LTPS ಅಮೋಲೆಡ್ ಡಿಸ್ಪ್ಲೇ ಇದೆ. 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟು, 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಹೆವಿ ಬ್ರೈಟ್ ಆಗಿದೆ. 100% DCI P3 ಕಲರ್ಗಾಮ್ ಇರೋದ್ರಿಂದ ಕಲರ್ಸ್ ಎಲ್ಲ ತುಂಬ ಅಕ್ಯುರೇಟ್ ಆಗಿರುತ್ತೆ ಮತ್ತು PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಈ ಪ್ರೈಸ್ ರೇಂಜ್ಗೆ ಆ್ಯಕ್ಚುಲಿ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 8 GB ರ್ಯಾಮು, 256 GB ಸ್ಟೋರೇಜ್ ವೇರಿಯಂಟ್ ತನಕ ಅವೈಲಬಲ್ ಇದೆ. ಇದರಲ್ಲಿ LPDDR5X ರ್ಯಾಮ್ ಮತ್ತು UFS 2.2 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ರ್ಯಾಮ್ ಟೈಪ್ ಓಕೆ, ಬಟ್ ಸ್ಟೋರೇಜ್ ಟೈಪ್ ಕಡಿಮೆ ಆಯಿತು. ಅಟ್ಲೀಸ್ಟ್ 3.1 ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನಂಗನ್ನಿಸ್ತಂಗೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಇನ್ಫಿನಿಕ್ಸ್ ಅವ್ರದ್ದು ಮೊಟ್ಟ ಮೊದಲ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದು. ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್. ಅಂಥದ್ದು ಬೆಂಚ್ ಮಾರ್ಕ್ ನಾರ್ಮಲಿ ಈ ಪ್ರೊಸೆಸರು 10 ಲಕ್ಷಕ್ಕಿಂತ ಜಾಸ್ತಿ ಕೊಡಬೇಕು, ಬಟ್ ಈ ಫೋನಲ್ಲಿ 9,11,000 ಕೊಡ್ತಾ ಇದೆ. ಇದು ಕೂಡ ಓಕೆ, ಒಂಥರ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಆಯಿತಾ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡೋದು, ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ ಮತ್ತು ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಯಿತು ಮತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಯ್ತು. ಎರಡರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು ಮತ್ತು ಕಾಲ್ ಆಫ್ ಡ್ಯೂಟಿಯಲ್ಲೂ ಕೂಡ ಅಪ್ ಟು 120 FPS ತನಕ ಗೇಮ್ ಪ್ಲೇ ಮಿಕ್ಸ್ ಸಿಗುತ್ತೆ ಮತ್ತು ವೇಪರ್ ಚೇಂಬರ್ ಕೂಡ ಒಂದು ಲೆವೆಲ್ಗೆ ದೊಡ್ಡದನ್ನು ಕೊಟ್ಟಿದ್ದಾರೆ. ಓವರಾಲ್ ಪರ್ಫಾರ್ಮೆನ್ಸ್ ಈ ಬೆಲೆಗೆ ಓಕೆ ಅಂತಿನ ಆಯಿತಾ. ಈ ಪ್ರೈಸ್ ರೇಂಜಿಗೆ ಹಳೆ ಫೋನ್ಗಳು ತೊಗೊಂಡಿರೋದಕ್ಕಿಂತ ಪವರ್ಫುಲ್ ಆಗಿರುವಂಥ ಸಿಗ್ಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇನ್ನೊಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇದೆ 8 MP ಎಂದು. ಸರ್ಪ್ರೈಸಿಂಗ್ಲಿ ಈ ಫೋನ್ ತೆಗೆಯುವಂಥ ಫೋಟೋ ನನಗೆ ಚೆನ್ನಾಗಿ ಅನ್ನಿಸ್ತು. ಹೌದು, ಸ್ವಲ್ಪ ಓವರ್ ಸ್ಯಾಚುರೇಟೆಡ್ ಇದೆ, ಬಟ್ ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈವನ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೂಡ ಪರವಾಗಿಲ್ಲ ಆಯಿತಾ. ಒಟ್ಟಲ್ಲಿ ಮೇನ್ ಸೆನ್ಸಾರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ, ಲೋ ಲೈಟಲ್ಲಿ ಓಕೆ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆಯುತ್ತೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರವಾಗಿಲ್ಲ ಗುರು. ಇನ್ಫಿನಿಕ್ಸ್ ಬ್ರ್ಯಾಂಡ್ ಅವರು ಕ್ಯಾಮ್ರಾದಲ್ಲಿ ತುಂಬ ಇಂಪ್ರೂವ್ಮೆಂಟ್ಸನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 13 MP ಸೆಲ್ಫಿ ಕ್ಯಾಮ್ರಾ ಇದೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಜೊತೆಗೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ಅಲ್ಲಿ ವೀಡಿಯೋ ರೆಕಾರ್ಡನ್ನು ಮಾಡುತ್ತೆ. ಒಳ್ಳೆಯದು, ದೊಡ್ಡ ಬ್ರ್ಯಾಂಡ್ಗಳೇ ಕೊಡಲ್ಲ, ಫ್ರಂಟಲ್ಲಿ ಫುಲ್ HD ಕೊಟ್ಬಿಡ್ತಾರೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ AI ಸ್ಟುಡಿಯೋ ಒಳಗೆ ಎಡಿಟಿಂಗ್ ಫೀಚರ್ಗಳಿದೆ. AI ಎನಾನ್ಸ್ ಮಾಡುವಂಥ ಫೀಚರು, ಫ್ಲೇರ್ನ ರಿಮೂವ್ ಮಾಡುವಂಥದ್ದು, ಶ್ಯಾಡೋ ರಿಮೂವ್ ಮಾಡುವಂಥದ್ದು, ರಿಫ್ಲೆಕ್ಷನ್ಸು, ಎರೇಸ್ ಮಾಡುವಂಥ ಫೀಚರ್ ಪ್ರತಿಯೊಂದು ಕೂಡ ಗ್ಯಾಲರಿ ಒಳಗೆ ನಮಗೆ ಸಿಗ್ತಾ ಇದೆ. ಸೊ ಈವನ್ ಕ್ಯಾಮ್ರಾ ಅಪ್ಲಿಕೇಶನ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಆಯಿತಾ. ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ಓಕೆ ಅಂತೀನಿ ಆಯಿತಾ, ಪರವಾಗಿಲ್ಲ, ಒಂದು ಲೆವೆಲಿಗೆ ಅಂತ ಏನು ಕೆಡ್ತಾಗಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಸ್ವಲ್ಪ ಜಾಸ್ತಿ ದೊಡ್ಡ ಬ್ಯಾಟ್ರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 6500 mAh ಕೆಪಾಸಿಟಿ ಬ್ಯಾಟ್ರಿ, ತುಂಬ ಕಡಿಮೆನೂ ಏನಲ್ಲ, ತುಂಬ ಜಾಸ್ತಿನೂ ಏನಲ್ಲ. ಬಾಕ್ಸ್ ಒಳಗೆ 90 ವ್ಯಾಟಿನ ಚಾರ್ಜರ್ ಇದೆ ಮತ್ತು ವೈರ್ಲೆಸ್ ಚಾರ್ಜಿಂಗನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. 30 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ, ಬೈಪಾಸ್ ಚಾರ್ಜಿಂಗ್ ಸಹ ಇದೆ ಮತ್ತು 6 ವರ್ಷಗಳ ಬ್ಯಾಟ್ರಿ ಎಂಡ್ಯೂರೆನ್ಸನ್ನು ಇನ್ಫಿನಿಕ್ಸ್ ಅವ್ರು ಗ್ಯಾರಂಟಿ ಕೊಡ್ತಾರೆ. ಒಳ್ಳೆಯದು. ಮತ್ತು ಆಗಲೇ ಹೇಳ್ತಾ ಇದ್ನಲ್ಲ, ಸೊ ಈ ಫೋನಿಂದ ಸ್ಪೀಕರ್ ಕೂಡ ಆ್ಯಕ್ಚುಲಿ ಚಾರ್ಜ್ ಆಗುತ್ತೆ. ಇನ್ನು OSಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಬೇಸ್ ಮೇಲೆ ರನ್ ಆಗ್ತಿರುವಂಥ XOS 16 ಇದೆ. ಇನ್ಫಿನಿಕ್ಸ್ ಅವ್ರದ್ದೇ OS. ಸದ್ಯಕ್ಕೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಕಸ್ಟಮೈಸೇಷನ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ, ಒಟ್ಟಲ್ಲಿ ಆಪ್ಟಿಮೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಈ ಫೋನಲ್ಲಿ ನಮಗೆ ಈ ಡಿಸ್ಪ್ಲೇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಲ್ವಾ, ಅಂದರೆ ಸಣ್ಣ ಡಿಸ್ಪ್ಲೇ ಇದೆ ಅಲ್ವಾ, ಅದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ನೀವೇ ಬೇಕಾದ್ರೆ ಓನ್ ಡ್ರಾಯಿಂಗನ್ನು ಮಾಡಿ ಇಲ್ಲಿ ಹಾಕೊಬೋದು. ಸೊ ಮಲ್ಟಿಪಲ್ ಆಪ್ಷನ್ ಇದೆ. ಬೇಕು ಅಂದರೆ ನಿಮ್ಮ ಹೆಸರನ್ನು ಹೋಗೋ ರೀತಿ ಮಾಡು. ಬಸ್ಸಲ್ಲಿ ಡಿಸ್ಪ್ಲೇನಲ್ಲಿ ಹೆಸರು ಹೋಗ್ತಿರುತ್ತೆ ಗೊತ್ತಾ, ಒಂದು ಸೈಡಿಗೆ ಹಿಂಗೆ. ಸೊ ಅದೇ ರೀತಿ ನಿಮ್ಮ ಹೆಸರು ಇಲ್ಲಿ ಹೋಗೋ ರೀತಿ ಬೇಕಾದರೂ ಮಾಡ್ಬೋದು. ಚೆನ್ನಾಗಿದೆ. ಅಷ್ಟೇ ಅಲ್ಲ, ಗೇಮನ್ನು ಕೂಡ ಆಡ್ಬೋದು. ನೀವು ಇಲ್ಲಿ ಗೇಮ್ ಆಡುವಂಥ ಫೀಚರ್ ಎಲ್ಲ ಇದೆ. ಕ್ರೇಜಿಗಳು. ಸೊ ನಾವು ಫೋನ್ದು ಗೈರೋ ಇರುತ್ತಲ್ವ, ಅದನ್ನು ಯೂಸ್ ಮಾಡ್ಕೊಂಡು ಗೇಮ್ ಆಡ್ಬೋದು. ಸೊ
ಇಷ್ಟ ಆಯ್ತು ನನಗೆ. ಮತ್ತು ನೋಟಿಫಿಕೇಷನ್ LED ಇದೆ, ಅದು ವರ್ಕ್ ಆಗುತ್ತೆ. ಜೊತೆಗೆ ನೋಟಿಫಿಕೇಷನ್ ಬಂದರೆ ಇಲ್ಲಿ ಡಿಫ್ರೆಂಟ್ ಕಸ್ಟಮೈಸಬಲ್ ಒಂದು ಇಮೇಜ್ ಬರೋ ರೀತಿ ಬೇಕಾದ್ರೂ ಮಾಡ್ಬೋದು. ಏನೋ SMS ಇದ್ರೆ ಒಂಥರ, ಕಾಲ್ ಇದ್ದರೆ ಒಂಥರ ಚೆನ್ನಾಗಿದೆ, ಒಂಥರ ಯೂಸ್ ಆಗುವಂಥ ಫೀಚರು. ಚಾರ್ಜ್ ಹಾಕಿದ್ರೆ ನಿಮಗಿಲ್ಲಿ ಎಷ್ಟು ಚಾರ್ಜ್ ಆಗಿದೆ ತೋರಿಸುತ್ತೆ, ಮತ್ತು ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕಾದ್ರೂ ಕೂಡ ನಿಮಗಿಲ್ಲಿ ತೋರಿಸುತ್ತೆ. ಸೊ ಓಕೆ, ಗಿಮಿಕ್ಕಿ ಅಂದರೆ ಡಿಪೆಂಡ್. ಮೋಸ್ಟ್ಲಿ ಇದೆಲ್ಲ ಒಂದು 2 ದಿನ ಯೂಸ್ ಮಾಡ್ತೀವೇನೋ, ಆಮೇಲೆ ಯೂಸ್ ಮಾಡದೇ ಇರ್ಬೋದು. ಸೊ ಒಟ್ಟಿನಲ್ಲಿ ಅಡಿಷ್ನಲ್ ಫೀಚರ್ ಇದೆ ಒಟ್ಟಿನಲ್ಲಿ. ಇನ್ನು AI ಫೀಚರಿಗೆ ಬಂತು ಅಂದರೆ ಇನ್ಫಿನಿಕ್ಸ್ ಅವ್ರದ್ದು ಫೋಲೆಕ್ಸ್ AI ಅಸಿಸ್ಟೆಂಟ್ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಇನ್ಫಿನಿಕ್ಸ್ ಫೋನಲ್ಲೂ ಕೂಡ ಇರುತ್ತೆ. ಜೆಮಿನಾ ಇದೆ ಮತ್ತು ಸರ್ಕಲ್ ಟು ಸರ್ಚ್ ಕೂಡ ಈ ಫೋನಲ್ಲಿ ನಮಗೆ ಸಿಗ್ತಾ ಇದೆ. ಸಣ್ಣ ಪುಟ್ಟ AI ಫೀಚರ್ಗಳು ಒಟ್ಟಿನಲ್ಲಿ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ 360 ಡಿಗ್ರಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಸೌಂಡ್ ಬೈ JBL ಆಯಿತಾ, ಹೈರಸ್ ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಮತ್ತು ಕನೆಕ್ಟಿವಿಟಿಯಲ್ಲಿ ವೈಫೈ 6 ನಮಗಿದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಸಹ ಇದೆ. ಸೊ ಒಳ್ಳೆಯದು. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಆಫರ್ಸಿಗೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ಏಪ್ರಿಲ್ 30 ತೊಗೊಂಡ್ರೆ ಈ ಸ್ಪೀಕರ್ ಫ್ರೀಯಾಗಿ ಸಿಗುತ್ತೆ. ಮ್ಯಾಕ್ಸೇಫ್ ಇರುವಂಥ ಸ್ಪೀಕರ್, 40 mm ಇಂದು ಡ್ರೈವರ್ ಇರುವಂಥ ಸ್ಪೀಕರ್. ಅದಕ್ಕೇನೋ 4,000 ಅಂತೆ, ನಂಗೆ ಅನ್ನಿಸ್ತಂಗೆ ಅಷ್ಟೊಂದೇನು ಇರೋಲ್ಲ. ಮತ್ತು ಪ್ರೀ ಬುಕ್ಕಿಂಗ್ ಆಫರಲ್ಲಿ ತೊಗೊಂಡ್ರೆ 1 ವರ್ಷ ಎಕ್ಸ್ಟ್ರಾ ವಾರಂಟಿ ಸಿಗುತ್ತಂತಪ್ಪ, 1+1 ಇಯರು. ಜೊತೆಗೆ 1 ವರ್ಷ ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ವಾರಂಟಿ ಕೂಡ ನಿಮಗೆ ಸಿಗುತ್ತಂತೆ. ನೋಡ್ರಪ್ಪ, ಫೋನ್ ಇಷ್ಟ ಆಗಿದ್ರೆ ಇದನ್ನು ತೊಗೊಳ್ಳೋರು ತಗೋಬೋದು. ಇತ್ತೀಚಿನ ಟ್ರೆಂಡ್ಸನ್ನು ನೋಡಿದ್ರೆ ಎಲ್ಲ ಬ್ರ್ಯಾಂಡ್ಗಳು ಕೂಡ ಪ್ರೈಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಹೋಪ್ ಇವರು 30,000 ರೂಪಾಯಿ ಒಳಗೆ ಈ ಫೋನಲ್ಲಿ ಲಾಂಚ್ ಮಾಡ್ತಾರೆ ಅಂತ. ಕಳೆದ ವರ್ಷ ಆಗಿದ್ದರೆ ಈ ಫೋನ್ಗೆ ಒಂದು 22, 23, 25 ಒಂದೊಳ್ಳೆ ಪ್ರೈಸ್ ಆಗ್ತಿತ್ತು. ಈ ವರ್ಷ ಎಲ್ಲ ಬೆಲೆ ಜಾಸ್ತಿ ಆಗಿರೋದ್ರಿಂದ 30,000 ಒಳಗೆ ಲಾಂಚ್ ಆದ್ರೇ ವರ್ತ್ ಅಂತ ಅನ್ನಬಹುದೇನೋ, ಆಯಿತಾ. ಫೋನ್ ಎಲ್ಲ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು. ಬಿಟ್ಟರೆ ಉಳಿದಿದ್ದೆಲ್ಲ ಓಕೆ. ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಕ್ಯಾಮ್ರಾ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ. ಹೇಳಿದ್ನಲ್ಲ, 30,000 ಒಳಗೆ 28ಕ್ಕೆ ಲಾಂಚ್ ಆದರೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ ನನಗೆ ಅನ್ನಿಸ್ತಂಗೆ, ಆಯಿತಾ. ಸದ್ಯದ ಟ್ರೆಂಡ್ಸನ್ನು ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ಇದಿಷ್ಟು ಈ ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದರೆ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.